ತಮಿಳುನಾಡಿಗೆ 15 ದಿನಗಳ ಕಾಲ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶದ ವಿರುದ್ಧ ಕನ್ನಡ ಸಂಘಟನೆಗಳು ಸಿಡಿದೆದ್ದಿವೆ. ನಾಳೆ ಕರ್ನಾಟಕ ಬಂದ್ಗೂ ಕರೆ ನೀಡಲಾಗಿತ್ತು. ಆದರೆ ನಾಳೆ ಬಂದ್ ನಡೆಯೋದೇ ಡೌಟ್ ಆಗಿದೆ. ಈ ಬಗ್ಗೆ ನ್ಯೂಸ್ 18 ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು. ಈ ಬೆನ್ನಲ್ಲೇ ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ವಾಟಾಳ್ ನಾಗರಾಜ್. ಹಿರಿಯ ಕನ್ನಡ ಪರ ಹೋರಾಟಗಾರನ ಕರೆಗೆ ಬೆಂಬಲ ಕೊಡ್ತಾ ಇರುವಂತಹ ಸಂಘಟನೆಗಳೆಷ್ಟು? ನಾಳೆ ರಾಜ್ಯದಲ್ಲಿ ಖಾಸಗಿ ಬಸ್ಗಳಾಗ್ಲಿ ಅಥವಾ ಮೆಟ್ರೋ ಸಂಚಾರ, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಇದೆಲ್ಲ ಸ್ತಬ್ಧವಾಗುತ್ತಾ? ಶಾಲಾ ಕಾಲೇಜುಗಳು ಓಪನ್ ಆಗಿರುತ್ತಾ? ಈ ವಿಚಾರದ ಬಗ್ಗೆ ಈ ಬಿಗ್ ಸ್ಟೋರಿಯಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ, ಕೇಳಿ. ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿರುವ ಬೆನ್ನಲ್ಲೇ ರಾಜ್ಯದಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ. ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರುನಾಡ ಬಂದ್ಗೆ ಕರೆ ಕೊಡಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬಾರದು, ಕರ್ನಾಟಕದಲ್ಲಿ ಪರಭಾಷೆಯ ದಬ್ಬಾಳಿಕೆ ನಿಲ್ಲಬೇಕು, ಪರಭಾಷೆ ಚಿತ್ರಗಳ ಬಹಿಷ್ಕಾರ ಹಾಕಬೇಕು, ಹಿಂದಿ ಹೇರಿಕೆಯನ್ನ ತಡಿಬೇಕು, ಆನೆಕಲ್ ಹಾಗೂ ಬಿಡದಿ ರೈತರ ಜಮೀನನ್ನ ಕೈಬಿಡಬೇಕು, ಆಲಮಟ್ಟಿ ಜಲಾಶಯ ಎತ್ತರ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಮೇಕೆದಾಟು ಯೋಜನೆ ಶೀಘ್ರದಲ್ಲೇ ಆಗಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ನಿರ್ಣಯ ಮಾಡಬೇಕು. ಹೀಗೆ ಒತ್ತಾಯಿಸಿ ಬಂದ್ಗೆ ಹಿರಿಯ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಆದರೆ ಬಹುತೇಕ ವಲಯದಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತ ಆಗಿಲ್ಲ. ನಿರಂತರವಾಗಿ ಮಳೆ ಬರ್ತಾ ಇರೋ ಕಾರಣ, ಸರ್ಕಾರ ಕಾನೂನು ಹೋರಾಟದ ಭರವಸೆ ಕೊಟ್ಟ ಕಾರಣ ಅನೇಕರ ಹೊತ್ತಿನ ಊಟಕ್ಕೆ ಹೊಡಿಬಾರದು ಅನ್ನೋದಕ್ಕೆ ಬಂದ್ಗೆ ಬಹುತೇಕ ಬೆಂಬಲ ವ್ಯಕ್ತ ಆಗಿಲ್ಲ. ಬಂದ್ಗೆ ಈಗಾಗಲೇ ಅಭೂತಪೂರ್ವಂತ ಬೆಂಬಲ ಇಡೀ ರಾಜ್ಯಾದ್ಯಂತ ಸುಮಾರು ಯುವಕರು, ವಿದ್ಯಾರ್ಥಿಗಳು 1,80,00,000 ಜನ ಸಾಮಾಜಿಕ ಜಾಲತಾಣದಲ್ಲಿ ಬಂದ್ ಮಾಡಲೇಬೇಕು, ಯಾವ ಕಾರಣಕ್ಕೂ ಯಾವ ಒತ್ತಡಕ್ಕೂ ಬೀಳಬಾರದು ಅಂತ ಹೇಳಿದ್ದಾರೆ. ಬಂದ್ ಮಾಡ್ತೀವಿ. ಸಂಘಟನೆ ಹೋರಾಟಕ್ಕೆ ಹಿರಿಯರು, ಹೋರಾಟದ ದಿಗ್ಗಜ ವಾಟಾಳ್ ಅವರು ಕರೆದಿರೋದ್ರ ಮೇಲೆ ಎಲ್ಲ ಸಂಘಟನೆಗಳು ಸೇರ್ಕೊಂತಾರೆ. ಅವ್ರವ್ರ ಸಂಘಟನೆ, ಇದು ಕನ್ನಡದ ಕೆಲಸ, ಯಾರನ್ನ ಯಾರು ಕರೆಯೋಕ್ಕಾಗಲ್ಲ. ಆದ್ರಿಂದ ಅವರವರ ಮನಸ್ಥಿತಿ. ಆದ್ರಿಂದ ಬಂದ್ಗೂ ಇವತ್ತು ನೀರು ತುಂಬಿರೋದ್ರಿಂದ, ಮತ್ತೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ಕನ್ನಡಿಗರ ಹಿತವನ್ನ ಕಾಯ್ತೀನಿ ಅನ್ನುವಂಥ ಮಾತು ಹೇಳಿದಾರಲ್ಲ. ಅದಾದ್ಮೇಲೆ ನಾವೆಲ್ಲ ನಮ್ಮ ಸಂಘಟನೆಯಿಂದ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀವಿ. ನಿನ್ನೆನೆ ನಾವು ಒಂದು ಸಭೆಯನ್ನು ಸೇರಿದ್ವಿ. ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಇದೂ ಒಂದು ಸಬ್ಜೆಕ್ಟ್ ಇತ್ತು. ನಾವು ಎಲ್ಲರೂ ಒಮ್ಮತದ ನಿರ್ಧಾರ, ನಮ್ಮದು 22 ಸಂಘಟನೆಗಳಲ್ಲಿ ಇರ್ತಕ್ಕಂಥ 22 ಸಂಘಟನೆಗಳ ಅಧ್ಯಕ್ಷರ ನಿರ್ಧಾರ ಕೂಡ ಇದೇ ಆಗಿದೆ. ನಾವು ನೈತಿಕ ಬೆಂಬಲವನ್ನು ಕೊಡುವಂಥದ್ದಾಗಿದೆ. ನಾಡು ನುಡಿ ಭಾಷೆ ಧಕ್ಕೆಯಾದಂಥ ಸಂದರ್ಭದಲ್ಲಿ ನಮ್ಮ ಪಾಲಿಕೆ ನೌಕರ ಸಂಘ ಸಾಕಷ್ಟು ಹೋರಾಟಗಳನ್ನ ಮಾಡಿದೆ. ಆದರೆ ಕಾರಣಾಂತರದಿಂದ ನಾಳೆ ಏನು ನಡೆಯೋ ಒಂದು ಬಂದ್ಗೆ ನಾವು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರೋದ್ರಿಂದ ನಾವು ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಮೇಡಮ್. ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ. ನಮ್ಮ ಹೋರಾಟ ನಮ್ಮ ರಾಜ್ಯದ ಜನರಿಗೆ ತೊಂದರೆ ಆಗಬಾರ್ದು, ಆ ಉದ್ದೇಶದಿಂದ ನಾವು ಬಂದಿಂದ ಹಿಂದೆ ಸರಿದಿದ್ದೇವೆ. ಹಾಗಂತ ನಾವು ಹೋರಾಟವನ್ನು ನಿಲ್ಲಿಸಿಲ್ಲ. ನಮಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ಬೆಂಗಳೂರಿನಲ್ಲಿ ನೆಲೆಸಿರುವಂಥ ಜನರ ಬಗ್ಗೆ ಕಾಳಜಿ ಇದೆ. ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಮೇಕೆದಾಟನ್ನು ಈ ಕೂಡಲೇ ಕೈಗೆತ್ತಿಕೊಳ್ಬೇಕು ಅಂತ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಅವರಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಏನೋ ನಮ್ಗೆ ಸರ್ಕಾರ ಹೇಳಿದೆ, ನಾವು ಹೋಗ್ತೀವಿ, ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀವಿ, ಸದೃಢವಾದ ವಾದ ಮಾಡ್ತೀವಿ, ಮಂಡಿಸ್ತೀವಿ, ರೈತ ಕಾಪಾಡ್ತೀವಿ. ಈ ಸಂದರ್ಭದಲ್ಲಿ ನಾವು ಸರ್ಕಾರದ ಬೆಂಬಲಕ್ಕೆ ನಿಂತ್ಕೋಬೇಕಾಗ್ತದೆ. ನಾವು ಸರ್ಕಾರದ ಬೆಂಬಲಕ್ಕೆ ನಿಂತ್ಕೊಂಡಿದ್ದೀವಿ, ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದೀವಿ. ಈ ಮಾತಿಗೆ ತಪ್ಪಿದ್ರೆ, DK ಶಿವಕುಮಾರ್ ಅವ್ರು ಏನು ಮಾತು ಕೊಟ್ಟಿದ್ದಾರೆ ಆ ಮಾತಿಗೆ ತಪ್ಪಿದ್ರೆ ಮತ್ತೆ ನಾವೆಲ್ಲ ರಸ್ತೆಗಿಳಿಯೋದು ನಿಜ. ಮತ್ತೆ ಏನು ಮಾಡಬೇಕು ಅನ್ನೋಂಥದ್ದಂತೂ ನಾವು ಮಾಡ್ತೀವಿ. ಜನರ ಭಾವನೆಗೆ ವಿರುದ್ಧವಾಗಿ ಹೋಗಬಾರ್ದು ಅನ್ನೋ ನಿಲುವಿನಿಂದ ಈ ಬಂದಿಂದ ನಾವು ಹಿಂದೆ ಸರಿದಿದ್ದೀವಿ. ಕಾರಣ ಇಷ್ಟೇ, ಪ್ರಕೃತಿ ಮಾತೆ ನಮಗೆ ಸಹಕರಿಸಿದೆ. ಸಾಕಷ್ಟು ನೀರು ತಮಿಳುನಾಡಿಗೆ ಹೋಗಿದೆ ಮತ್ತು ಸಾಕಷ್ಟು ನೀರು ರೈತರ ನಾಲೆಗಳಿಗೆ ಸರ್ಕಾರವೂ ಬಿಟ್ಟಿದೆ. KRS 110 ಅಡಿ ನೀರು ತುಂಬ್ತಾ ಇದೆ. ಇನ್ನೊಂದು 10 ಅಡಿ ಬರೋ ಪೂರ್ಣ ತುಂಬದಂಗಾಗತ್ತೆ. ಇವೆಲ್ಲದರ ಮಧ್ಯೆ ಸರ್ಕಾರ ಹೋರಾಟಗಾರರ ಭಾವನೆಗೆ ಸ್ಪಂದಿಸ್ತೀನಿ ಅಂತ ಮಾತನ್ನ ಕೊಟ್ಟಿದೆ. ನಾವು ಬಂದಿಂದ ಹಿಂದೆ ಬಂದಿದ್ದೀವಿ ಅಂತಕ್ಕಂಥ ತಿಳಿಸಕ್ಕೆ. ಕರ್ನಾಟಕ ಬಂದ್ ಈಗ ಎಷ್ಟು ಅನಿವಾರ್ಯವಾಗಿದೆ, ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ, ಇದನ್ನ ಶರಣು ಹಂಪಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಕೇಳಿ. ಕಾವೇರಿ ಜಲಸಂಕಷ್ಟ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ನಾಳೆ
ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಅಷ್ಟಕ್ಕೂ ಕಾವೇರಿ ಕೊಳ್ಳದಲ್ಲಿ ಸದ್ಯ ಲಭ್ಯ ಇರುವಂಥ ನೀರಿನ ಪ್ರಮಾಣ ಎಷ್ಟು, ತಮಿಳುನಾಡು ಕೇಳ್ತಿರುವಂಥ ನೀರೆಷ್ಟು, ಸಮಿತಿ ಸೂಚನೆ ಕೊಟ್ಟಿರುವಂಥ ಶಿಫಾರಸು ಎಷ್ಟು, ಈ ಮೊದಲು ಕರ್ನಾಟಕಕ್ಕೆ ಮತ್ತು ಆ ತಮಿಳುನಾಡಿಗೆ ಮತ್ತು ಇತರೆ ರಾಜ್ಯಗಳಿಗೆ ಎಷ್ಟು ನೀರು ಬಿಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಇದರ ಜೊತೆಗೆ ಮುಂದಿನ 3 ತಿಂಗಳು ನಿಜವಾಗಲೂ ಕೂಡ ರಾಜ್ಯದಲ್ಲಿ ಉತ್ತಮವಾದಂಥ ಮಳೆ ಆಗುತ್ತಾ, ಎಸ್ಪೆಷಲಿ ಕಾವೇರಿ ಕೊಳ್ಳದಲ್ಲಿ ಮಳೆಯ ಪರಿಸ್ಥಿತಿ ಹೇಗಿದೆ, ಈ ಕುರಿತಾದಂಥ ರಿಪೋರ್ಟ್ ಇಲ್ಲಿದೆ. CWRC ಮತ್ತು CWMA ಎರಡೂ ಕೂಡ ಇಂದು ಸೂಚನೆ ಕೊಟ್ಟಿರೋದು ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಕಾಲ ಬಿಡಬೇಕು. ಅಂದರೆ ಆಲ್ಮೋಸ್ಟ್ ಪ್ರತಿದಿನ 1 TMC ರೀತಿಯಾಗಿ 15 TMC ನೀರನ್ನು ಬಿಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಇದು ಗಾಯದ ಮೇಲೆ ಬರೆ ಎಳೆದಂಥ ಪರಿಸ್ಥಿತಿ ಇರೋದು. ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರನ್ನು ಬಿಡಬಾರ್ದು ಅನ್ನೋ ಕುರಿತು ಇನ್ನೂ ಅಂತಿಮವಾದಂಥ ನಿರ್ಧಾರ ಆಗಬೇಕಾಗಿದೆ. ಸದ್ಯ ಇರುವಂಥ 76 TMCಯನ್ನು ನೀರು ಎಷ್ಟು ಸಾಧ್ಯ ಆದಷ್ಟು ಸೇವ್ ಮಾಡಲಿಕ್ಕೆ ಸಾಧ್ಯನೋ ಆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಇನ್ನು ಇದೇ ವೇಳೆ 29ನೇ ತಾರೀಕಿನಿಂದ ಇಲ್ಲಿವರೆಗೂ ಸುಮಾರು 10 TMC ನೀರನ್ನು ತಮಿಳುನಾಡಿಗೆ ಬಿಡಲಾಗಿದೆ. 12,000 ಕ್ಯೂಸೆಕ್ಸ್ ನೀರು ಬಿಡೋ ಆದೇಶಕ್ಕೆ ಕರ್ನಾಟಕಕ್ಕೆ ಸೂಕ್ತ ಅಲ್ಲ ಅಂಥೇಳಿ ಸಚಿವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ವಾಸ್ತವವಾಗಿ ನೋಡ್ತಾ ಹೋದರೆ ಈ ಬಾರಿಯ ಮುಂಗಾರು ಕಳೆದ 4 ತಿಂಗಳು ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಶೇಕಡ 30% ಮಳೆ ಕೊರತೆಯನ್ನು ಎದುರಿಸ್ತಾ ಇದೆ. ಇನ್ನು ಮುಂದಿನ 3 ತಿಂಗಳು ಅಂದರೆ ನಿಮಗೆ ಇನ್ನೂ 2.5 ತಿಂಗಳುಗಳ ಕಾಲ ಶೇಕಡ 40% ಮಳೆ ಕೊರತೆ ಆಗ್ಬೋದು ಅಂತಲೂ ಕೂಡ ಹವಾಮಾನ ಇಲಾಖೆ ತನ್ನ ಮಾಹಿತಿಯನ್ನು ನೀಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಜಲಾಶಯದಲ್ಲಿ ಅದರಲ್ಲೂ ಕೂಡ KRS ಜಲಾಶಯದಲ್ಲಿರುವಂಥ 76 TMC ನೀರು ಮುಂದಿನ 1 ವರ್ಷದವರೆಗೂ ಕೂಡ ಇದನ್ನು ಕಾಪಿಟ್ಟುಕೊಳ್ಳೋದು, ತಮಿಳುನಾಡು ಕೇಳದಂತೆ ಎಲ್ಲದನ್ನು ಕೂಡ ನೀರು ಬಿಡ್ತಾ ಹೋದರೆ ಕರ್ನಾಟಕದ ಜನ ಕುಡಿಯೋ ನೀರಿಗೂ ಕೂಡ ಸಂಕಷ್ಟ ಅನುಭವಿಸ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ನಾಳೆ ನಾವೇನು ಅಬ್ಜೆಕ್ಷನ್ಸ್ ಹಾಕಬೇಕು ಅದನ್ನೆಲ್ಲ ಕೂಡ ನಮ್ಮ ವಕೀಲರು ಅಲ್ಲಿ ಹಾಕ್ತಾರೆ. ಅದಾದಮೇಲೂ ಕೂಡ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಮತ್ತು ನಮಗೆ ಇನ್ನೊಂದು ಆಪ್ಷನ್ಸು ಇರುತ್ತೆ ಮತ್ತು ಫರ್ದರ್. ಅದಕ್ಕೆ ನಾಳೆ ಏನಾಗುತ್ತೆ ಸುಪ್ರೀಂ ಕೋರ್ಟಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅಂತ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಡ್ವೊಕೇಟ್ಸು ಮತ್ತು ನಮ್ಮ ಎಕ್ಸ್ಪರ್ಟ್ಸು ಮಾತಾಡ್ಕೊಂಡಿದ್ವಿ. ವಾಡಿಕೆಯಷ್ಟು ಮಳೆ ಬರೋ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದ್ರೆ ಜುಲೈ ಮತ್ತು ಆಗಸ್ಟಿನಲ್ಲಿ ಜಾಸ್ತಿ ಮಳೆ ಆಗಬೇಕು. ಅದು ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಅತಿ ಮಳೆ ಆಗೋದ ಜುಲೈ ಮತ್ತು ಆಗಸ್ಟ್. ಇದು ಹೋತಂದ್ರೆ ಮನ್ಸೂನು ದುರ್ಬಲ ಆಕ್ಯಂತ ಹೋಗುತ್ತೆ. ಆದ್ರೆ ಅಕ್ಟೋಬರ್ ನವಂಬರ್ನಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಂದ್ರೆ ಪೂರ್ವದ ಜಿಲ್ಲೆಗಳಲ್ಲಿ ಮಳೆ ಆಗುವ ಸಾಧ್ಯತೆಗಳದಾವೆ. ಕಾವೇರಿ ಜಲವಿವಾದ ವಿಚಾರವಾಗಿ ಈ ಹಿಂದೆ ಸಾಕಷ್ಟು ಸಾರಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಅಷ್ಟಕ್ಕೂ ಒಂದು ದಿನ ಕರ್ನಾಟಕ ಬಂದ್ ಮಾಡಿದರೆ ಯಾವೆಲ್ಲ ಉದ್ಯಮಗಳಿಗೆ ತೊಂದರೆ ಆಗುತ್ತೆ ಮತ್ತು ಎಷ್ಟು ನಷ್ಟ ಆಗುತ್ತೆ, ಈ ಕುರಿತಾದಂಥ ರಿಪೋರ್ಟ್ ಆಶಿಕ್ ಕಡೆಯಿಂದ. ಕರ್ನಾಟಕ ಬಂದ್ಗೆ ನಾಳೆ ಕರೆ ಕೊಡಲಾಗಿದೆ. ಈಗಾಗಲೇ ಯಾರೆಲ್ಲ ಬಂದ್ಗೆ ಬೆಂಬಲ ಕೊಡ್ತಿದ್ದಾರೆ, ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದನ್ನು ನೋಡಿದರೆ, ಹಾಗಿದ್ರೆ ಉದ್ಯಮಿಗಳ ನಿಲುವೇನು ಅನ್ನೋದನ್ನು ಈ ಸ್ಟೋರಿಯಲ್ಲಿ ನೋಡೋಣ. ಕರ್ನಾಟಕ ಬಂದ್ಗೆ ಹಾಗಿದ್ರೆ ಉದ್ಯಮಿಗಳ ನಿಲುವೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಕೈಗಾರಿಕೋದ್ಯಮಗಳು, ಸಣ್ಣ ಹಾಗೂ ಬೃಹತ್ ಉದ್ಯಮಿಗಳು ಎಲ್ಲರೂ ಕೂಡ ನಾಳಿನ ಕರ್ನಾಟಕ ಬಂದ್ಗೆ ನೈತಿಕ ಬೆಂಬಲವನ್ನು ಮಾತ್ರ ನೀಡ್ತಿದ್ದಾರೆ. ಬಂದ್ ಮಾಡದಿರಲು ಎಲ್ಲರೂ ಕೂಡ ಬಹುತೇಕ ಒಮ್ಮತದ ನಿರ್ಧಾರವನ್ನು ಮಾಡಿದ್ದಾರೆ. ಕೈಗಾರಿಕೆಗಳು ಎಂದಿನಂತೆ ಕಾರ್ಯಾಚರಣೆ ಮಾಡುತ್ತೆ, ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಇಲ್ಲ ಅಂತ FKCCI ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಅಸೋಸಿಯೇಷನ್ ಕೂಡ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಉದ್ಯಮ ಭಾಳಷ್ಟು ಸಂಕಷ್ಟದಲ್ಲಿದೆ ಅಂತಿದ್ದಾರೆ ವರ್ತಕರು. ಜೊತೆಗೆ ಬೆಂಗಳೂರಿಗೆ ತರಕಾರಿ ಮತ್ತು ದಿನಸಿ ಪೂರೈಕೆಯಲ್ಲಿ ಯಾವುದೇ ರೀತಿಯಾಗಿರುವಂಥ ತೊಂದರೆ ಇರೋದಿಲ್ಲ ಅಂತ APMC ಯಾರ್ಡ್ ವರ್ತಕರ ಸಂಘವು ಕೂಡ ಹೇಳಿದೆ. ವರ್ತಕರ ಸಂಘ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತಾ ಇದೆ. ಯಾಕೆ ಅಂತಂದರೆ ಪ್ರತಿದಿನ ಹಣ್ಣು ತರಕಾರಿ ಬರುತ್ತೆ ರೈತರಿಂದ. ಒಂದೊಮ್ಮೆ APMC ಯಾರ್ಡ್ಗಳನ್ನು ಬಂದ್ ಮಾಡಿದರೆ ರೈತರಿಗೆ ಸಮಸ್ಯೆ ಆಗುತ್ತೆ. ಜೊತೆಗೆ APMC ಯಾರ್ಡ್ಗಳಲ್ಲಿ ಕೆಲಸ ಮಾಡುವಂಥ ದಿನಗೂಲಿ ಕಾರ್ಮಿಕರ ಜೀವನಕ್ಕೂ ಕೂಡ ಹೊಡೆತ ಬೀಳುತ್ತೆ. ಹೀಗಾಗಿ ಬೆಂಗಳೂರಿನ ಅತಿ ದೊಡ್ಡ ಮಾರುಕಟ್ಟೆ ಆಗಿರುವಂಥ ಯಶವಂತಪುರ APMC ಯಾರ್ಡ್ ಎಂದಿನಂತೆ ಓಪನ್ ಇರುತ್ತೆ. ಇದರ ಜೊತೆಗೆ ಟೂರಿಸ್ಟ್ ಟ್ರಾವೆಲ್ಸ್ ಕೂಡ ಕಾರ್ಯಾಚರಣೆ ಮಾಡುತ್ತೆ. ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಟೂರಿಸ್ಟ್ ವೆಹಿಕಲ್ಗೂ ಕೂಡ ಇರೋದಿಲ್ಲ. ರಾಜ್ಯ ಟೂರಿಸ್ಟ್ ಟ್ರಾವೆಲ್ಸ್ನ ಅಸೋಸಿಯೇಷನ್ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತಾ ಇದೆ. ಇದ್ರ ಜೊತೆಗೆ
ಹೋಟೆಲ್ ಉದ್ಯಮ ಜೊತೆಗೆ ಸಾರಿಗೆ ಸಂಪರ್ಕವು ಕೂಡ ಎಂದಿನಂತೆ ಇರಲಿದೆ. ಯಾವುದೇ ರೀತಿಯಾಗಿರುವಂಥ ತೊಂದರೆ ಇರೋದಿಲ್ಲ ಅಂತ ಆಯಾ ಸಂಘಟನೆಗಳ ಮುಖಂಡರು ನ್ಯೂಸ್ 18ಗೆ ಸ್ಪಷ್ಟಪಡಿಸಿದ್ದಾರೆ. ನಮಗೆ ಯುದ್ಧದ ಕಾರ್ಮೋಡದಿಂದ ಇರೋದ್ರಿಂದ ಆಗ್ಬಿಟ್ಟು 50% ಬಿಸ್ನೆಸ್ ಬಿದ್ದೋಗಿದೆ. ಅದರಿಂದ ಆಗ್ಬಿಟ್ಟು ನಾಳೆ ಬಂದಲ್ಲಿ ನಾವು ಪೂರ್ಣವಾಗಿ ಸಹಕಾರ ಕೊಡೋಕ್ಕಾಗಲ್ಲ. ನಾವು ನೈತಿಕವಾದ ಬೆಂಬಲವನ್ನು ಪೂರ್ಣವಾಗಿ ಕೊಡ್ತೀವಿ. ಆಮೇಲೆ ಕಾರ್ಪೊರೇಟ್ ಕಂಪನಿಗಳಿಗೆ ಎಲ್ಲವೂ ಕೂಡ ಸೇವೆಗಳು, ಏರ್ಪೋರ್ಟ್ಗೆ ಹೋಗುವಂಥ ವಾಹನಗಳು ಎಲ್ಲವನ್ನು ಕೂಡ ಸೇವೆಗಳನ್ನು ನಿರಂತರವಾಗಿ ಕೊಡಬೇಕಾಗುತ್ತೆ. ಯಾಕಂದರೆ ನಾವು ದಿಢೀರ್ ಬಂದ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಕಾವೇರಿ ಹೋರಾಟ ನಾಳೆ ಕರೆದಿರೋ ಬಂದ್ಗೆ ನಮ್ಮದು ನೈತಿಕ ಬೆಂಬಲ ಇದೆ. ನಾವು ಕರ್ನಾಟಕಕ್ಕೆ ಬಂದ್ಗೆ ನೈತಿಕ ಬೆಂಬಲ ಕೊಡ್ತೀವಿ. ಇದು ಹೋರಾಟ ಆಗಲೇಬೇಕು, ಬಟ್ ಆದರೂ ನೈತಿಕ ಬೆಂಬಲ ಕೊಡ್ತೀವಿ. ಎಂದಿನಂತೆ ರಾಜ್ಯದಲ್ಲಿ ಹೋಟೆಲ್ ಮತ್ತು ಸಣ್ಣ ಉದ್ಯಮಿದಾರರು ಯಾರು ಬೇಕರಿ, ಕಾಂಡಿಮೆಂಟ್ಸ್, ಬೀಡಂಗಡಿ ಎಂದಿನಂತೆ ಓಪನ್ ಇರುತ್ತೆ. ನಾವೇನು ಮುಖಂಡರಿದ್ದೀವಿ ನಾವು ಅವರ ಹೋರಾಟಕ್ಕೆ ಪಾಲ್ಗೊಳ್ಳುವಂತ ಕೆಲಸ ಮಾಡ್ತೀವಿ. ನೈತಿಕ ಬೆಂಬಲವನ್ನು ಕೊಟ್ಟು ಹೋಟೆಲ್ ಅನ್ನು ಮುಚ್ಚದೆ ಗ್ರಾಹಕರಿಗೆ ಏನು ಸೇವೆ, ದಿನನಿತ್ಯ ಸೇವೆ ಒದಗಿಸ್ತಿದೀವಿ ಅದನ್ನ ಒದಗಿಸಿ ನಮ್ಮ ನೈತಿಕ ಬೆಂಬಲ ಕೊಟ್ಟು ಕಾವೇರಿ ಹೋರಾಟವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೆಲ, ಜಲ, ಭಾಷೆ ವಿಚಾರಕ್ಕೆ ನಾವು ಯಾವುದೇ ಸಂಧಾನವಿಲ್ಲ. ಕರ್ನಾಟಕದ ಮತ್ತು ಕನ್ನಡಿಗರ ಜೊತೆ ಇರ್ತೇವೆ. ಹೀಗಿದ್ದರೂ ನಮ್ಮದು ಎಸೆನ್ಷಿಯಲ್ ಸರ್ವಿಸ್ ಆಗಿರುವುದರಿಂದ ಇದು ಅಗತ್ಯ ಸೇವೆ ಅಡಿಯಲ್ಲಿ ಬರುತ್ತದೆ. ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಗೆ ನಾವು ಸಹಕಾರ ಕೊಡುವುದಿಲ್ಲ. ನಾಳೆ ಕರ್ನಾಟಕ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ಅವರು ವಿನೂತನವಾಗಿರುವಂಥ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹೇಗಿತ್ತು ಪ್ರತಿಭಟನೆ? ಸಾರ್ವಜನಿಕರು ಈ ಕರ್ನಾಟಕ ಬಂದ್ಗೆ ಯಾವ ರೀತಿಯಾಗಿರುವಂಥ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದನ್ನು ಮಾದೇಶ್ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಕಾವೇರಿಗಾಗಿ ನಾಳೆ ಕರ್ನಾಟಕವನ್ನು ಬಂದ್ ಮಾಡೇ ಮಾಡ್ತೀನಿ ಅಂತ ಕನ್ನಡ ಪರ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರು ಪಣ ತೊಟ್ಟಿದ್ದಾರೆ. ಈಗಾಗಲೇ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹೀಗಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ವಿಭಿನ್ನವಾಗಿ ಬಂದ್ಗೆ ಬೆಂಬಲ ಸೂಚಿಸುವಂತೆ ವಾಟಾಳ್ ನಾಗರಾಜ್ ಅವರು ಜನರಲ್ಲಿ ಮನವಿ ಮಾಡಿದರು. ಹಾಗಾದರೆ ಆ ಬಂದ್ನ ವಿಚಾರವಾಗಿ ವಾಟಾಳ್ ನಾಗರಾಜ್ ಅವರು ಯಾವ ರೀತಿ ಮನವಿ ಮಾಡಿದ್ರು, ಯಾವ ರೀತಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ, ಇದರ ಚಿತ್ರಣ ಹೇಗಿತ್ತು, ಜೊತೆಗೆ ಬಂದ್ನ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿವಿಧ ಸಂಘಟನೆಗಳ ಮಿಶ್ರ ಪ್ರತಿಕ್ರಿಯೆ ನಡುವೆ ಕೂಡ ವಾಟಾಳ್ ನಾಗರಾಜ್ ಅವರು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಯಾರು ಏನೇ ಅಂದರೂ ನಾಳೆ ಕರ್ನಾಟಕ ಬಂದ್ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು CWRC ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಾಟಾಳ್ ನಾಗರಾಜ್ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪೊರಕೆ ಚಳವಳಿ ನಡೆಸಿದ್ರು. ಬಂದ್ ಮಾಡೇ ಮಾಡ್ತೀವಿ, ಬಂದ್ಗೆ ಬೆಂಬಲ ನೀಡಿ ಅಂತ ಜನರಿಗೆ ಮನವಿ ಮಾಡಿದ್ರು. ನಂತರ ಮಾಲ್ಗಳು, ಪ್ರಮುಖ ಅಂಗಡಿ ಮುಗ್ಗಟ್ಟುಗಳು, ಮಾರ್ಕೆಟ್ ಹೀಗೆ ಹಲವು ಕಡೆ ಬಂದ್ಗೆ ಬೆಂಬಲ ನೀಡುವಂತೆ ರ್ಯಾಲಿಗೆ ಹೋಗೋದಕ್ಕೂ ಕೂಡ ತಯಾರಾಗಿದ್ರು. ಆದರೆ ಅಷ್ಟರಲ್ಲಿ ಉಪ್ಪಾರಪೇಟೆ ಪೊಲೀಸರು ಮೆಜೆಸ್ಟಿಕ್ನಲ್ಲಿಯೇ ವಾಟಾಳ್ ನಾಗರಾಜ್ ಹಾಗೂ ಅವರ ತಂಡವನ್ನ ವಶಪಡೆದು ಠಾಣೆಗೆ ಕರೆದೊಯ್ದರು. ಇನ್ನು ನಾಳಿನ ಬಂದ್ಗೆ ಈಗಾಗಲೇ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಇನ್ನು ಜನ ಬಂದ್ ಬಗ್ಗೆ ಕೇಳಿದ್ರೆ ತಮಿಳುನಾಡಿನವರು ಯಾವಾಗಲೂ ನೀರು ನೀರು ಅಂತ ಸಾಯ್ತಾರೆ, ನಮಗೆ ನೀರಿಲ್ಲ, ಇನ್ನು ಅವರಿಗೆ ಹೇಗೆ ನೀರು ಕೊಡೋದು, ನಮ್ಮಲ್ಲಿ ಮೊದಲೇ ಒಗ್ಗಟ್ಟಿಲ್ಲ, ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಹೋರಾಟ ಸಕ್ಸಸ್ ಆಗುತ್ತೆ ಅಂತ ಬಂದ್ ಮಾಡಲಿಕ್ಕೆ ಒಂದಷ್ಟು ಬೆಂಬಲವನ್ನು ಕೂಡ ಸಾರ್ವಜನಿಕರು ಸೂಚಿಸಿದ್ರು. ಸರ್, ಇಲ್ಲಿ ಬೇರೆ ನಮ್ಮ ಇಲ್ಲಿ ಇರೋ ಜನ ಅಷ್ಟೇ ಬಂದ್ ಮಾಡಕ್ಕೆ ಬರೋದು ನೋಡಿ. ಯಾರು ತಮಿಳರು ಬರಲ್ಲ, ಮುಸ್ಲಿಮ್ಸರು ಬರಲ್ಲ, ಯಾರು ಬರಲ್ಲ, ಮಾರುಡಿ ಯಾರು ಬರ್ತಾರೆ ನೋಡಿದಿರಾ? ಬರೀ ನಮ್ಮ ಕನ್ನಡ ಜನನ ಇಲ್ಲಿ ಅಷ್ಟೇ ಬಂದ್ ಮಾಡಕ್ಕೆ ಬರೋದು. ಯಾರು ಬರಲ್ಲ. ಇಲ್ಲಿ ಒಗ್ಗಟ್ಟು ಕಮ್ಮಿ. ಇಲ್ಲಿ ಅದಕ್ಕೆ ಮಾಡ್ತಾರೋದು ನಾಳೆಗೆ ಒಳ್ಳೇದೇ. ಇದು ಅದು ಎಲ್ಲ ಬರ್ಬೋದು, ಎಲ್ಲರೂ ಬರ್ಬೇಕು, ಕೆಲವು ಜನ ಬರಲ್ಲ. ಈಗ ನೀರೇ ಬಿಟ್ಬಿಟ್ಟವ್ರೆ, ಏನು ಬಂದ್ ಮಾಡ್ತೀರಾ? ಬಂದ್ ಮಾಡಿ ಏನೋ ಪ್ರಯೋಜನ ಹೇಳಿ? ಈಗ ಎಷ್ಟು ಲಕ್ಷಾಂತರ ಜನ ಓಡಾಡ್ತಾರೆ. ಈಗ ನಾಳೆ ಬಂದ್ ಮಾಡ್ಬಿಟ್ರೆ ಈಗ ಓಡಾಡೋ ಸಾರ್ವಜನಿಕರು, ಆಟೋದವ್ರು ಹೋಗ್ಬೇಕು, ನಾವು ಆಟೋ ಓಡಿಸೋರೆ, ನಾವು ಡ್ರೈವರ್ಗಳು ಹೋಗ್ಬೇಕು ಅಣ್ಣ? ಅದೇ ಬಂದ್ ಮಾಡಲೇಬೇಕು. ಸರ್ಕಾರ ಅಂದರೆ ಸರ್ಕಾರಕ್ಕೆ ಬೆಂಗಳೂರು ಕರ್ನಾಟಕ ನೀರಿಲ್ಲ ಅಂದರೆ ಎಲ್ಲಿಗೆ ಹೋಯ್ತಾರೆ? ಹೌದಲ್ವಾ? ಏನು ಆ ಕಡೆ ಅಂದರೆ ತಮಿಳ್ನಾಡು, ಈ ಕರ್ನಾಟಕ ತಗೊಂಡೋಗಿ ತಮಿಳ್ನಾಡು ಬಿಟ್ಟು ಕರ್ನಾಟಕದಲ್ಲಿರೋರು ಎಲ್ಲಿಗೆ ಹೋಯ್ತಾರೆ? ಈಗ ನೀವು ಪ್ರತಿ ವರ್ಷ ನಮಗೆ ನೀರು ಬಿಡ್ತಾನೆ ಇದ್ದಾರೆ ತಮಿಳ್ನಾಡಿಗೆ. ನಾವು ಎಷ್ಟು ಗಲಾಟೆ ಮಾಡ್ತಾ ಇದ್ರು, ಎಷ್ಟು ಇದು ಮಾಡಿದ್ರು ಅವರು ಇದು ಮಾಡ್ತಾ ಇಲ್ಲ. ಈಗ ವಾಟಾಳ್ ನಾಗರಾಜ್ ಅವರೆಲ್ಲ ಪಾಪ ಅವ್ರ ಕಷ್ಟನ ಅವ್ರು ಬೀಳ್ತಾ ಇದ್ದಾರೆ, ಮಾಡಲಿಕ್ಕೆ ಹೋರಾಡ್ತಾ ಇದ್ದಾರೆ. ಏನು ಮಾಡಲಿಕ್ಕೆ ಏನಾಗಲ್ಲ, ಎಷ್ಟು ಮಾಡಿದ್ರೂ ಆಗಲ್ಲ. ನಮ್ಮ ರಾಜಕೀಯ ನಾಯಕರೊಳಗೆ ಒಗ್ಗಟ್ಟಿಲ್ಲ. ನಮ್ಮ ಕರ್ನಾಟಕ ದೇಶದಲ್ಲಿ ನಮ್ಮವರೊಳಗೆ ಒಗ್ಗಟ್ಟಿಲ್ಲ. ಅವರೆಲ್ಲ ಒಗ್ಗಟ್ಟಾಗಿರೇ ಇದೆಲ್ಲ ಇದಾಗತ್ತೆ ಅಂತ ನಮ್ಮ ಇದು. ನೀರು ಬೇಕು ಸರ್, ನೀರು ಬೇಕೇ ಬೇಕಲ್ವಾ? ಎಲ್ಲದಕ್ಕೂ ಬೇಕೇ ಬೇಕು, ಬೆಳೆ ಬೆಳೆಯೋಕ್ಕೆ ಎಲ್ಲದಕ್ಕೂ. ಬಂದ್ ಮಾಡಿದ್ರೆ ಉತ್ತಮ, ಬಂದಿಂದ ಉಪಯೋಗ ಆದರೆ ಉತ್ತಮ ಅಲ್ವಾ? ಎಲ್ಲ ಬೇಕೇ ಬೇಕು ಸರ್, ನೀರು ಮಾತ್ರ ಬೇಕೇ ಬೇಕು. ಬಂದ್ ಮಾಡಿ ಮುಖ್ಯಮಂತ್ರಿಗಳಾಗಿ ಏನು ಕೆಲಸ ಮಾಡ್ತೀರ ಅದನ್ನು ಮಾಡ್ತಿದ್ದಾರೆ, ಕರೆಕ್ಟಾಗಿ ಮಾಡ್ತಿದ್ದಾರೆ ಅವರು. ಅವರೇನು ಚೀಫ್ ಮಿನಿಸ್ಟರ್ ಇದಾರಲ್ಲ ಶಿವಕುಮಾರ್ ಅವರು,
ಭಯಂಕರ ಬ್ರಿಲಿಯಂಟು. ಅವ್ರೇನು ಹೇಳಿದ್ದಾರೆ, ತಾಳ್ಮೆಯಿಂದಿರಿ ಅಂತೇಳಿ. ಯಾರೇನು ಮಾಡೋಕ್ಕಾಗತ್ತೆ ರೀ? ಯಾರು ಏನು ಮಾಡೋಕ್ಕಾಗಲ್ಲ. ತಾಳ್ಮೆಯಿಂದ ಇರಬೇಕು, ಕಾಯಬೇಕು. ಏನು ಸುಪ್ರೀಂ ಕೋರ್ಟ್ಗೆ ವಿರುದ್ಧ ಹೋಗೋಕ್ಕಾಗತ್ತಾ? ನಮ್ಮ ಜನರೇ ಸರಿ ಇಲ್ಲ ಅಂತ ನನ್ನಿದು. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಏನು ನಡೀತಾ ಇದೆ, ಏನು ಆಗ್ತಾ ಇದೆ, ಅದ್ರ ಕಾರಣಗಳೇನು, ಅದ್ರ ಉದ್ದೇಶ ಏನು, ಅದ್ರ ಧ್ಯೇಯೋದ್ದೇಶಗಳನ್ನೆಲ್ಲ ತಿಳ್ಕೊಂಡು ಆ ಮೂಲಕ ನಮ್ಮಲ್ಲಿ ಹೋರಾಟವನ್ನು ಆರಂಭ ಮಾಡಲೇಬೇಕು. ಒಟ್ಟಾರೆ ಮಿಶ್ರ ಪ್ರತಿಕ್ರಿಯೆ ನಡುವೆ ಕೂಡ ವಾಟಾಳ್ ನಾಗರಾಜ್ ನಾಳೆ ಬಂದ್ ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಸಂಘಟನೆಗಳು ಬೆಂಬಲ ಸೂಚಿಸಿವೆ, ಮತ್ತಷ್ಟು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿಲ್ಲ. ಹೀಗಾಗಿ ನಾಳಿನ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.